ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ನಮಗೆ ಪ್ರಾರ್ಥನೆಯಿಂದ ಆರಂಭಿಸೋಣ. ಇಂದು ಭಾನುವಾರ ಪವಿತ್ರ ಕುಟುಂಬದ ಹಬ್ಬವಾಗಿದೆ. ವಿಶೇಷವಾಗಿ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಒಳ್ಳೆಯ ಒಂದು ದಿನವಾಗಿರಲಿ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಇಂದಿನ ದೇವರ ವಾಕ್ಯ ಎಫೆಸಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಆಲಿಸೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಅವರಿಗೆ ಧರ್ಮಸಭೆಯಲ್ಲೂ ಕ್ರಿಸ್ತ ಯೇಸುವಿನಲ್ಲೂ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೇನ್. ಈ ವಾಕ್ಯ ನಾವು ಯಾವಾಗಲೂ ಧ್ಯಾನಿಸುವ ವಾಕ್ಯವಾಗಿದೆ. ಪ್ರಿಯರೇ, ನಾವು ಬೇಡುವ ಎಲ್ಲವನ್ನು ಹಾಗೂ ಅದಕ್ಕಿಂತ ಹೆಚ್ಚು ನೀಡಲು ಮಾಡಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಆಮೇನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಇದು ಬಹಳ ನಿರೀಕ್ಷೆಯ ವಾಕ್ಯವಾಗಿದೆ. ಇಂದು ನಮ್ಮ ಕುಟುಂಬಗಳು ದೇವರ ಕರಗಳಿಗೆ ಸಮರ್ಪಿಸೋಣ. ಪ್ರಾರ್ಥಿಸಿ ಉತ್ತರ ಲಭಿಸಿಲ್ಲ, ಶ್ರಮಪಟ್ಟು ಏನೂ ಸರಿಯಾಗಿಲ್ಲ, ಇಂಥ ಕಾರ್ಯಗಳಿಗಾಗಿ ವಿಶೇಷವಾಗಿ ಇಂದು ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸುವಾಗ ನಮ್ಮಲ್ಲಿ ಕಾರ್ಯ ಮಾಡುವ ಶಕ್ತಿ ನಮ್ಮ ಮನೆಗಳಲ್ಲಿ, ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಪ್ರಸರಿಸುತ್ತದೆ. ಆ ಶಕ್ತಿ ದೇವರ ವಾಕ್ಯದ ಶಕ್ತಿಯಾಗಿದೆ. ಹಲ್ಲೆಲೂಯಾ, ಅದು ಅದ್ಭುತ ಶಕ್ತಿಯಾಗಿದೆ. ಒಂದೊಂದು ದಿನ ಅದ್ಭುತವಾಗುವುದು, ಅನುಗ್ರಹವಾಗಿ ಮಾರ್ಪಡುವುದು ಆ ಶಕ್ತಿಯಿಂದ ಆಗಿದೆ. ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸೋಣ. ನಮ್ಮ ಬೇಡಿಕೆ ಕೋರಿಕೆಗಳನ್ನು ಸಾಧಿಸಿಕೊಡಲು ದೇವರಿಗೆ ಸಾಧ್ಯ. ನಮಗೆ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನು ಅನುಗ್ರಹದ ಕುಟುಂಬಗಳನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ಅದ್ಭುತಗಳನ್ನು ಕುಟುಂಬದಲ್ಲಿ ಮಾಡಿರಿ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದ್ಭುತವನ್ನು ಮಾಡಿರಿ. ನಮಗೆ ಸೌಖ್ಯವನ್ನು ನೀಡಿರಿ. ನಮ್ಮ ಜೀವನಕ್ಕೆ ಬೇಕಾದ ದಾರಿಯನ್ನು ತೋರಿಸಿರಿ. ನಮ್ಮ ಕುಟುಂಬದ ಅಡೆತಡೆಗಳನ್ನು ದೂರ ಮಾಡಿರಿ. ರೋಗದಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣದಿಂದ, ಮೋಸ, ವಂಚನೆ, ಅಸೂಯೆಯಿಂದ, ಎಲ್ಲ ಕೇಡಿನಿಂದ ನಮ್ಮ ಕುಟುಂಬಗಳನ್ನು ನಿಮ್ಮ ಸಂರಕ್ಷಣೆಯ ಬೇಲಿ ಕಟ್ಟಿ ಸಂರಕ್ಷಿಸಿರಿ ಎಂದು ಪ್ರಾರ್ಥಿಸೋಣ. ನಜರೇತಿನ ಕುಟುಂಬದ ತರ ನಮ್ಮ ಕುಟುಂಬವನ್ನು ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.